ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮೊದಲಿಗೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು. ನನ್ನ ಬರ್ಡೇ ಆಗಿರೋದ್ರಿಂದ ಸಾಕಷ್ಟು ಮೆಸೇಜಸ್ ಮಾಡಿದ್ರ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ವಿಶ್ ಮಾಡಿದ್ರ. ಸೊ ಎಲ್ಲರಿಗೂ ಪರ್ಸನಲ್ ಆಗಿ ರಿಪ್ಲೈ ಮಾಡೋದಕ್ಕಾಗಲ್ಲ ಅಲ್ವಾ? ಹಾಗಾಗಿ ಈ ವಿಡಿಯೋ ಮುಖಾಂತರ ನನ್ಗೆ ಯಾರ್ಯಾರು ವಿಶ್ ಮಾಡಿದ್ರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಜನ ಕೇಳ್ತಾರೆ, ಸೊ ಬರ್ಡೇ ಅಲ್ವಾ, ಪಾರ್ಟಿ ಕೊಡ್ಸಲ್ವಾ, ಎಲ್ಲಿ ಹೋಗ್ತಿದ್ದೀರಾ, ಏನ್ ಸ್ಪೆಷಲ್ ಅಂತೆಲ್ಲ. ಸೊ ಆತರ ಏನೂ ಇಲ್ಲ, ಪ್ರತಿದಿನ ತರನೇ ಈ ದಿನನು. ಸೊ ನನ್ನ ಪ್ರಕಾರ ನಾವ್ ಯಾವತ್ತೆಲ್ಲಾ ಖುಷಿಯಾಗಿರ್ತೀವಿ ಅವತ್ತೇ ನಮ್ಮ ಸ್ಪೆಷಲ್ ಡೇ. ಬರ್ಡೇ ಅನ್ನೋದು ಒಂದು ನೆಪ ಮಾತ್ರ, ಸೊ ಒಂದು ಆಚರಣೆ, ನಾವು ಹುಟ್ಟಿದ ದಿನ. ಸೊ ಬರ್ಡೇ ಅನ್ನೋ ತರ ಒಂದು ಖುಷಿ ಅಷ್ಟೇ. ಸೊ ಖುಷಿಯಾಗಿರೋ ದಿನನ ಇನ್ನೂ ಸ್ಪೆಷಲ್ ಮಾಡ್ಲಿಕ್ಕೆ ನಮ್ ಕೈಲಿ ಏನಾಗುತ್ತೆ ಅದನ್ನ ನಾವು ಮಾಡ್ಬೋದು. ಹಾಗೆ ನಾನು ಕೂಡ ಎಲ್ರಂತೆ ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡಿ, ಅದೇ ನನ್ನ ದಿನದ ಮೊದಲ ಕೆಲಸ. ತುಂಬಾ ಖುಷಿಯಾಗಿ ದೇವ್ರ ದರ್ಶನ ಮಾಡಿ ಬಂದೆ. ಸೊ ಅದಾದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿ ಕ್ರಾಫ್ಟ್ ಬೈ ಸುರಭಿ ಅಂತ ನಂದೊಂದು ಕ್ರಾಫ್ಟ್ ವರ್ಕ್ ಇದೆ. ಅದರಿಂದ ಒಂದಿಷ್ಟು ಅಮೌಂಟ್ ಸೇವಿಂಗ್ ಆಗಿತ್ತು. ಸೊ ನನ್ಗೆ ಸ್ವಲ್ಪ ಅಮೌಂಟ್ ನ ತಗೊಂಡೋಗಿ ಕೊಡಕ್ ಇಷ್ಟ ಆಗಲ್ಲ. ಒಂದಿಷ್ಟು ಒಂದ್ ಮಟ್ಟಿಗೆ ಅದು ಸೇವಿಂಗ್ಸ್ ಆದಾಗ ಒಂದು ಬಜೆಟ್ ಅಂತ ಇರುತ್ತೆ ಸ್ವಲ್ಪ, ಅದನ್ನ ತಗೊಂಡೋಗಿ ನಾನು ಸ್ವಲ್ಪ ಅದನ್ನ ಮಕ್ಳಿಗೆ ಕೊಟ್ಟು ಅದರಿಂದ ಏನ್ ಬರುತ್ತೆ ಸೊ ಅದರಿಂದ ಮಕ್ಳಿಗೆ ಕೊಡ್ಸಿ ಖುಷಿ ಪಡೋದೇ ನನ್ನ ದೊಡ್ಡ ಕೆಲಸ ಅನ್ನೋ ತರ. ಸೊ ಮಕ್ಳ ಖುಷಿಯಲ್ಲ ನನಗೆ ಖುಷಿ ಕಾಣ್ತೀನಿ. ಸೊ ಹಾಗಾಗಿ ಅದು ಮುಗಿಸ್ಕೊಂಡು ಅದಾದ ನಂತರ ಒಂದಿಷ್ಟು ಜನಕ್ಕೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲಿಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ಆಗಿದ್ದ ಇನ್ಸಿಡೆಂಟ್ ಒಂಥರ ಬೇಜಾರಾಯ್ತು. ಒಮ್ಮೊಮ್ಮೆ ಅನ್ಸುತ್ತೆ ಇದೆಲ್ಲ ನಮ್ ಖುಷಿಗೋಸ್ಕರ ಮಾಡ್ತೀವಿ, ಬಟ್ ಅಲ್ಲಿ ಹೋದಾಗ ಖುಷಿ ಬದಲು ಬೇಜಾರೇ ಜಾಸ್ತಿ ಆಗತ್ತೆ. ಅಂತದ್ದಾಗಿದ್ದೇನಂತ ಹೇಳಿದ್ರೆ ಒಂದಿಷ್ಟು ಮಕ್ಳಿಗೆ ಅನ್ನದಾನ ವ್ಯವಸ್ಥೆ ಮಾಡಿದ್ದೆ. ಸೊ ಅದೇನಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಮಾತಾಡೋದಕ್ ಬರಲ್ಲ, ಸ್ವಲ್ಪ ಮೆಂಟಲಿ ಸ್ಟೇಬಲ್ ಇಲ್ದೇ ಇರೋ ಅಂತ ಮಕ್ಕಳು. ನನ್ ಖುಷಿ ಏನಂತ ಹೇಳಿದ್ರೆ ಅವ್ರ ಜೊತೆ ಹೋಗಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಗಿತ್ತು. ಹೋದೆ. ನಂಗೆ ದುಡ್ಡೆಲ್ಲ ಕೊಡಕ್ ಇಷ್ಟ ಆಗಲ್ಲ ಆಶ್ರಮಗಳಿಗೆ. ನಾವೇನಿದ್ರು ಒಂದ್ ಸ್ವಲ್ಪ ಏನ್ ಸಹಾಯ, ಅವ್ರಿಗೆ ಊಟದ ವ್ಯವಸ್ಥೆ ಆತರ ಮಾಡ್ಬೋದು. ಆತರ ಮಾಡಿದ್ದೆ. ನಾನು ಎಲ್ಲ ತರ ವೆರೈಟೀಸ್ ಆಫ್ ಫುಡ್ಸ್ ಆರ್ಡರ್ ಮಾಡಿ ಅದೆಲ್ಲ ಬುಕ್ ಮಾಡಿ ಅವ್ರಿಗೆ ತಗೊಂಡೋಗಿ ಕೊಟ್ಟೆ. ಬಟ್ ನಾನು ಅವ್ರಿಗೆ ಬಡ್ಸೋದಕ್ಕೆ ಅಂತ ಹೋದಾಗ ನಂಗೆ ನಾನು ಬಡಿಸ್ತಾ ಇದ್ದೆ. ಅವಾಗ ಅವರು ಮ್ಯಾನೇಜರ್ ಬಂದ್ಬಿಟ್ಟು ಹೇಳಿದ್ರು, ಹಂಗೆಲ್ಲ ಏನು ಬಡಿಸ್ಬೇಡಿ, ಒಟ್ಟಿಗೆ ಹಾಕ್ಬಿಡಿ ಅಂತೇಳಿ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ರು. ಅಂದ್ರೆ ಸ್ವೀಟು, ಖಾರ, ವೆಜಿಟೇಬಲ್ ಪಲಾವ್ ಎಲ್ಲ ಒಟ್ಟೊಟ್ಟಿಗೆ ಮಿಕ್ಸ್ ಮಾಡಿ ಒಂದ್ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಎಲ್ಲ ಇಟ್ಬಿಟ್ರು. ನಂಗೆ ಅದೊಂಥರ ಅನ್ನಿಸ್ತು, ನಾನು ಸ್ಪೆಷಲ್ ಆಗಿ ಮಾಡ್ಸಿದೇನೋ, ಎಲ್ಲ ಸ್ಪೆಷಲ್ ಆಗಿರ್ಲಿ, ಸಪ್ರೇಟ್ ಆಗಿ ನೀಟಾಗಿ ನಾವೆಲ್ಲ ಹೇಗೆ ಊಟ ಮಾಡ್ತೀವಿ ಹಾಗೆ ಮಾಡೋಣ, ಜೊತೆ ಕೂಡಿ ಊಟ ಮಾಡೋಣ ಅಂತೇಳಿ. ಬಟ್ ಅದು ನೋಡಿದಾಗ ಸಖತ್ ಬೇಜಾರಾಯ್ತು. ಯಾಕಂದ್ರೆ ಅವ್ರಿಗೆ ಅದೇನು ವ್ಯತ್ಯಾಸನೇ ಗೊತ್ತಾಗಲ್ವಂತೆ ಆ ಮಕ್ಳಿಗೆ. ಅವ್ರಿಗೆ ಮೆಂಟಲ್ ಸ್ಟೇಬಲ್ ಇಲ್ದೇ ಇರೋದ್ರಿಂದ ಅವ್ರು ಏನ್ ಊಟ ಮಾಡ್ತಾರ ಅದೇನೋ ಗೊತ್ತಾಗಲ್ಲ. ಅವ್ರಿಗೆ ಹಸುವಾಗತ್ತೆ, ತಿಂತಾರಷ್ಟೇ. ಸೊ ಹಂಗಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದ್ ಸ್ಪೂನ್ ಹಾಕಿ ಕೊಡ್ತಾರ ಅವ್ರಿಗೆ. ಕೈಯಲ್ಲಿ ತಿನ್ನೋರ್ ಕೈಯಲ್ಲಿ, ಸ್ಪೂನಲ್ಲಿ ತಿನ್ನೋರ್ ಸ್ಪೂನಲ್ಲಿ ತಿಂತಾರೆ. ಸೊ ಅದು ನೋಡಿದಾಗ ನನ್ ಖುಷಿ ಇರ್ಲಿ, ನನ್ಗೆ ಸಖತ್ ಬೇಜಾರಾಗೋಯ್ತು. ಅಯ್ಯೋ, ಇದೆಲ್ಲ ನೋಡಿದಾಗ ದೇವ್ರು ನಮ್ಗೆ ತುಂಬಾನೇ ಜಾಸ್ತಿ ಕೊಟ್ಟಿದ್ದಾನಪ್ಪ, ಇದಕ್ಕಿಂತ ಬೇರೆ ಏನು ಬೇಡ. ಸೊ ಕೈಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ ಕೆಲಸ ಮಾಡೋದಕ್ಕೆ, ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ. ಸೊ ಈ ಒಳ್ಳೆ ಬುದ್ಧಿನ ಎಲ್ಲಾ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳೋಣ, ಎಲ್ರಿಗೂ ಒಳ್ಳೇದನ್ನಷ್ಟೇ ಮಾಡೋಣ. ಯಾಕೆ ಮನಸ್ತಾಪ, ಯಾಕೆ ಬೇಜಾರು, ಯಾಕೆ ಎಲ್ಲರ ಹತ್ರ ಜಗಳ ಮಾಡ್ಕೊಬೇಕು, ಯಾಕೆ ನಾವು ಇರಿಟೇಟ್ ಆಗ್ಬೇಕು, ಫ್ರಸ್ಟ್ರೇಟ್ ಆಗ್ಬೇಕು, ಎಲ್ಲದನ್ನು ಬಿಟ್ಬಿಡೋಣ. ಸೊ ಒಮ್ಮೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು, ಇದೆಲ್ಲ ನಾವು ಒಬ್ರ ಹತ್ರ ಜಗಳ ಮಾಡ್ಕೊಬೇಕು ಅಂತ ನಮ್ಗೆ ಫೀಲ್ ಆಗಲ್ಲ. ಹಾಗೆಲ್ಲ ಅನ್ಸುತ್ತೆ ಅವ್ರಗಳನ್ನ ನೋಡಿದಾಗ. ಎನಿವೆ ಅವ್ರನ್ನ ಮೀಟ್ ಮಾಡಿದ್ದು ಒಂಥರ ನನ್ ಕೈಯಲ್ಲಿ ಆಗಿದ್ದನ್ ಮಾಡಿದ್ ಖುಷಿ ಆಯ್ತು. ಬಟ್ ಅವ್ರನ್ನೆಲ್ಲ ನೋಡಿದಾಗ ಬೇಜಾರಾಯ್ತು. ಸೊ ನನ್ಗೊಂದು, ಈಗ ನಾವು ಚಿಕ್ಕವ್ರು ಇದ್ದಾಗೆಲ್ಲ ವಿಶ್ ಮಾಡ್ತಾ ಇದ್ವಲ್ಲ, ನಮ್ಮ ಹತ್ರ ಒಂದು ಮ್ಯಾಜಿಕ್ ಸ್ಟಿಕ್ ಇದ್ದಿದ್ರೆ ಎಲ್ಲಾ ಮ್ಯಾಜಿಕ್ ಮಾಡ್ತಾ ಇದ್ವಿ ಅಂತೇಳಿ. ಹಾಗೆ ಅಲ್ಲಿ ನನ್ಗನ್ಸಿದ್ದಷ್ಟೇ, ನನ್ನ ಹತ್ರ ಒಂದು ಮ್ಯಾಜಿಕ್ ಬುಕ್ ಅಥವಾ ಮ್ಯಾಜಿಕ್ ಸ್ಟಿಕ್ ಇದ್ದಿದ್ರೆ ಎಲ್ಲಾರ್ಗು ಒಂದು ಮ್ಯಾಜಿಕ್ ಮಾಡಿ ಎಲ್ಲಾರನ್ನು ಸರಿ ಮಾಡಿ ಒಳ್ಳೆ ಬುದ್ಧಿ ಕೊಟ್ಟು ಈಚೆ ಕಳಿಸ್ತಾ ಇದ್ದೆ ಆ ಒಂದು ಪ್ಲೇಸ್ ಇಂದ. ಸೊ ಯಾರಿಗೂ ಕೆಟ್ಟದಾಗ್ಬಾರ್ದು, ಯಾರಿಗೂ ಬೇಜಾರಾಗ್ಬಾರ್ದು, ಯಾವಾಗ್ಲೂ ಎಲ್ಲಾರು ಖುಷಿಯಾಗಿರ್ಬೇಕು. ಸೊ ಅದಷ್ಟೇ ಅನ್ಸೋದು. ಚಿಕ್ಕೋಳಿಂದ ಅದ್ ಹಾಗೆ ಸುಮಾರು ಜನಕ್ಕೆ ನಂತರನೇ ಯೋಚನೆಗಳಿರುತ್ತೆ. ಎಲ್ಲಾರು ಇರ್ಬೇಕು, ಎಲ್ಲಾರು ಈಕ್ವಲ್ ಆಗಿರ್ಬೇಕು. ಯಾರೋ ಒಬ್ರು ಶ್ರೀಮಂತರು, ಯಾರೋ ಒಬ್ರು ಬಡವರು, ಯಾರೋ ಒಬ್ರು ಬೀದಿಯಲ್ಲಿ ಮಲ್ಕೋತಾರೆ, ಯಾರೋ ಒಬ್ರು ಅರಮನೆಯಲ್ಲಿ ಮಲ್ಕೋತಾರೆ. ಈ ತರ ಡಿಫ್ರೆನ್ಶಿಯೇಟ್ಸೇ ಇರಬಾರ್ದು, ಎಲ್ಲ ಈಕ್ವಲ್ ಆಗಿರ್ಬೇಕು. ಇದೆಲ್ಲ ಒಂದು ಥಾಟ್ ಮೇ ಬಿ ನಂತರ ಯೋಚನೆ ಮಾಡೋ ಸುಮಾರು ಜನಕ್ಕೆ ಬಂದಿರತ್ತೆ. ಅಲ್ಲಿ ಹೋದಾಗ ನನ್ಗೂ ಇದೇ ಥಾಟ್ಸ್ ಬಂತು. ಸೊ
ನೀವುಗಳು ಅಷ್ಟೇ ನಿಮ್ಮ ಬರ್ಡೇ, ಸೊ ಅದಕ್ಕೆ ನೀವು ಅಷ್ಟು ದೊಡ್ಡ ಕೇಕ್ ಅದು ಇದು ಎಲ್ಲ ಖರ್ಚು ಮಾಡಿ ಅನ್ನೆಸೆಸರಿ ವೇಸ್ಟ್ ಮಾಡೋದ್ರ ಬದಲು ಹೀಗೆ ಒಂದಿಷ್ಟು ಜನಕ್ಕೆ ಸಹಾಯ ಮಾಡಿ, ಒಂದಿಷ್ಟು ಹೊಟ್ಟೆ ಹಸ್ಕೊಂಡು ಏನಿರ್ತಾರ ಅವ್ರಿಗೆ ಹೊಟ್ಟೆ ತುಂಬೋ ತರ ಒಂದು ಆಹಾರ ನೀಡಿ, ಖುಷಿಯಾಗಿ ಅವ್ರ ಖುಷಿನಲ್ಲಿ ನಿಮ್ ಖುಷಿನ ಕಾಣಿ. ದೇವ್ರು ನಿಮ್ನ ಕಾಪಾಡ್ತಾನೆ. ನಾವೇನ್ ಕೊಡ್ತೀವೋ ಅದನ್ನೇ ನಮ್ಗೆ ವಾಪಸ್ ಬರೋದಲ್ವಾ. ಸೊ ನೀವ್ ಒಬ್ರಿಗನ್ನ ಕೊಟ್ರೆ ನಾಳೆ ದಿನ ನಿಮ್ಗೂ ಒಬ್ರನ್ನ ಕೊಡ್ತಾರೆ. ಸೊ ಅಷ್ಟೇ. ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಎಮೋಷನಲ್ ಆಗಕ್ಕೆಲ್ಲ ಇಷ್ಟ ಅಲ್ಲ, ಸೊ ಬಿಟ್ಬಿಡ್ತೀನಿ ಆ ಟಾಪಿಕ್ ಅಲ್ಲಿಗೆ. ಸೊ ಅದೆಲ್ಲ ಮುಗಿಸಿ ನನ್ನ ಶಾಪಿಗೆ ಬಂದು ನಂದ ಇವತ್ತಿಂದ ಏನು ವರ್ಕ್ ಇತ್ತು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ. ಸೊ ಕಂಪ್ಲೀಟ್ ಮಾಡಿ ಡೇನ ಮುಗಿಸ್ಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಬೆಸ್ಟಿ ಬಂದ್ರು. ಸೊ ಅವ್ರ ಜೊತೆ ಕೂಡ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡೆ. ಹೀಗೆ ನನ್ನ ಈ ದಿನ ತುಂಬಾನೇ ಚೆನ್ನಾಗಿತ್ತು. ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಈ ನಡುವೆ ನಂಗೆ ತುಂಬಾನೇ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಬ್ಳೆ ಎಲ್ಲಾ ಕೆಲ್ಸನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ನನ್ಗೆ ಇದೆಲ್ಲಾ ಕೆಲ್ಸನ ಇನ್ನೊಬ್ರಿಗೆ ಶೇರ್ ಮಾಡ್ಕೊಳಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಅಂದ್ರೆ ನಾನ್ ನನ್ನನ್ನ ನಂಬೋಷ್ಟು ಬೇರೆಯವ್ರನ್ನ ನಂಬಲ್ಲ. ಯಾವ ಕ್ಲೈಂಟ್ಗೂ ನಮ್ ಕಡೆಯಿಂದ ಪ್ರಾಬ್ಲಮ್ ಆಗ್ಬಾರ್ದು. ಹಂಗಾಗಿ ಎಲ್ಲಾ ಇನ್ಚಾರ್ಜ್ ನಾನು ತಗೊಂತೀನಿ. ಮೇನ್ ನಾನು ನೋಡ್ಕೊಂತೀನಿ. ಅದ್ರಿಂದ ನನ್ಗೆ ಬ್ರೇಕ್ ತಗೊಳ್ಳೋದು ತುಂಬಾ ಕಷ್ಟ. ಅದನ್ನ ನಾನು ಯಾರಿಗೋ ವಹಿಸೋದು ತುಂಬಾ ಕಷ್ಟ. ಸೊ ಆದ್ರೂನು ನನ್ಗೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಇವಾಗ ಒಂದು ಒಳ್ಳೆ ಟೀಮ್ ನ ರೆಡಿ ಮಾಡ್ಕೊಂಡಿದೀನಿ. ಇನ್ಮೇಲೆ ಪ್ರತಿ ವಾರ ಮಿಸ್ ಇಲ್ದೆ 2-3 ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ವಿಡಿಯೋಸ್ ನಿಮ್ ಮುಂದೆ ಬರುತ್ತೆ. ಹೋಪ್ ನೀವೆಲ್ಲ ನಂಗೆ ಹೀಗೆ ಇಷ್ಟ ದಿನ ಏನ್ ಸಪೋರ್ಟ್ ಮಾಡ್ತಿದ್ದೀರಾ ಅದನ್ನ ಮುಂದುವರಿಸ್ತೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇದೇ ತರ ಒಂದು ಒಳ್ಳೆ ಬ್ಲಾಗ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ಸಿಗ್ತೀನಿ. ಇನ್ಮೇಲೆ ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ತೀನಿ. ಎನಿವೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ವಿಶ್ ಮಾಡಿದ್ದಕ್ಕೆ. ಅಂಡ್ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.